Sri Vinayaka Vidyalaya children. Let's begin. ಪ್ರಕೃತಿ ದೈವದತ್ತವಾದುದು. ಅದರಲ್ಲಿನ ಬದಲಾವಣೆಗಳು ಕೂಡ ಸಹಜವಾದುದು. ಅದರ ಮುಂದೆ ಮನುಷ್ಯನು ಏನೇನೂ ಅಲ್ಲ. ಆದರೆ ಈ ಮನುಷ್ಯನಿಗೆ ಈ ಗರ್ವ, ಅಹಂಕಾರ, ನನ್ನಿಂದಲೇ ಎಲ್ಲ ಎನ್ನುವ ಮನೋಭಾವ, ಇದು ಮನುಷ್ಯನ ಹುಟ್ಟುಗುಣ. ಪ್ರಕೃತಿಯಲ್ಲಿನ ಬದಲಾವಣೆಗಳಾದ ಹಗಲು ರಾತ್ರಿಗಳು ಈ ಮನುಷ್ಯನಿಂದಾಗಲು ಸಾಧ್ಯವೇ? ಅಬ್ಬಾ, ಅದೊಂದು ಸಾಧ್ಯವಿಲ್ಲ. ಅದೇನಾದರೂ ಸಾಧ್ಯವಾದರೆ ಈ ಭೂಮಂಡಲದ ಗತಿ ಏನು? ಮನುಷ್ಯ ನಾನು, ನನ್ನದು, ನನ್ನಿಂದಲೇ ಎಲ್ಲ ಎನ್ನುವ ಸ್ವಾರ್ಥ ಹಾಗೂ ಅಹಂಕಾರ ಬಂದಾಗ ತಾನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾನೆ. ಕಡೆಗೆ ಪ್ರಕೃತಿಯ ನಿಯಮದ ಮುಂದೆ ತಾನೇನೂ ಅಲ್ಲ ಎಂದು ತಿಳಿದಾಗ ನಾಚಿ ತಲೆ ತಗ್ಗಿಸುತ್ತಾನೆ. ಈ ಗುಣ ಕೆಲವರಲ್ಲಿದ್ದು ಅದರ ಬದಲಾವಣೆಗೆ ನಿದರ್ಶನವಾಗುವಂತಹ ಒಂದು ಗೀತ ನಾಟಕವನ್ನು ನಾವು ವೀಕ್ಷಿಸೋಣ. ಹೇ ಗಮನ, ಯಾವುದೋ ಅಭಿನಯ ಅಂತೆ, ಬಾ ನೋಡೋಣ. ಬಾ ಭಾಗ್ಯ, ನೋಡೋಣ. ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ, ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ. ಆ ಹಳ್ಳಿಲೆಲ್ಲ ಜನರು ಲೋಕಾನೇ ಗೊತ್ತಿಲ್ದೋರು, ಅವರೊಳಗೆ ಮುದುಕಿ ಒಬ್ಳು ಡೌಲಿಂದೆ ಮೆರಿತಿದ್ಲು, ಅವಳಂತೂ ಬೋಗಾಟಿ ಜಂಬಗಾತಿ. ಮಲ್ನಾಡಿನ ಮೂಲೆನಾಗೆ ಹಾ ಇತ್ತೊಂದು ಸೋಮನಹಳ್ಳಿ, ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ. ಗಮನ, ಆ ಅಜ್ಜಿ ನೋಡು, ಎಷ್ಟು ವಯಸ್ಸಾಗಿದೆ, ಆದರೂ ಎಷ್ಟು ಲವಲವಿಕೆಯಿಂದ ಇದ್ದಾರೆ. ಈಗಿನವರು 50 ವರ್ಷಕ್ಕೆ ಮುದುಕರಂತಾಗ್ತಾರೆ. ಹೌದು ಭಾಗ್ಯ, ನಮ್ಮ ಪೂರ್ವಿಕರೇ ಹಾಗೆ ತುಂಬ ದಷ್ಟಪುಷ್ಟವಾಗಿದ್ರು. ಆ ಅಜ್ಜಿನ ನೋಡು, ಏನು ಗರ್ವ, ಏನು ಅಹಂಕಾರ ತುಂಬಿದೆ. ತನ್ನ ದರ್ಪದಿಂದಲೇ ತನ್ನ ಸೇವೆ ಮಾಡಿಸ್ಕೊಂತಿದ್ದಾಳೆ. ಕುಕ್ಕ ಮುಕ್ಕಿ ಜಂಬದ ಕೋಳಿ ಸಾಕ್ತಿರಲ್ಲೋ, ಆ ಕೋಳಿ ಕೊಕ್ಕೋ ಅಂತ ಕೂಗ್ತಿರಲ್ಲೋ, ತನ್ನಿಂದೆ ಸೂರ್ಯ ಮೂಡ್ತೈತೆಂದು, ತನ್ನಿಂದೆ ಊರು ಬೆಳಕು ಕಾಣ್ತೈತೆಂದು, ನನ್ನಿಂದೆ ಹಳ್ಳಿ ಎಲ್ಲ, ನಾನಿಲ್ದೆ ಬದುಕೇ ಇಲ್ಲ ಅನ್ಕೊಂಡೆ ಸೊಕ್ಕಿಂದ ಕೊಬ್ಬಿದ್ದಳು. ತಂದಾನಿ ತಂದ ನಾನ ತನ್ನ ನನ್ನ ತಾನಿ ತಂದಾನೆ ತಂದ ನನ್ನ ತನ್ನ ನನ್ನ. ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ, ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ. ಆಹಾ, ಅಲ್ಲಿ ನೋಡು, ನೆರೆಹೊರೆಯವರೆಲ್ಲ ಒಟ್ಟಿಗೆ ಹೊರಗೆ ಮಲಗಿದ್ದಾರೆ. ಗಮನ, ಆ ಅಜ್ಜಿ ನೋಡು, ತನ್ನ ಕೋಳಿ ಕೂಗಿದ್ರೆ ಬೆಳಗಾಗೋದು ಅಂದ್ಕೊಂಡು ಕೋಳಿನ ಎತ್ಕೊಂಡು ಹೋಗ್ತಿದ್ದಾಳೆ. ಅವ್ರಿಗೆ ತನ್ನ ದರ್ಪ ತೋರಿಸ್ಬೇಕೆಂದು ಕಂಕ್ಲಾಗೆ ತನ್ನ ಕೋಳಿ ಬಚ್ಚಿಟ್ಕೊಂಡು, ಕತ್ಲಾಗೆ ಒಂದೊಂದೇನೆ ಹೆಜ್ಜೆ ಇಟ್ಕೊಂಡು, ಕಾಡ್ನಾಗೆ ಸೇರ್ಕೊಂಡು ಹೊತ್ತು ನೋಡ್ಕೊಂಡು, ಬೆಳಗಾಯ್ತು ಯಾವತ್ ನಂಗೆ ಮತ್ತಾದ್ಲು ಮುದುಕಿ ಹಂಗೆ, ಮಾಡ್ತೈತೆ ಈ ಲೋಕ ಮಾಮೂಲಂಗೆ. ತಂದಾನೆ ತಂದ ನನ್ನ ತನ್ನ ನನ್ನ ತಾನಿ ತಂದಾನ ತಂದ ನನ್ನ ತನ್ನ ನನ್ನ. ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ, ಹಾ ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ. ಆಹಾ ಗಮನ, ಅಲ್ಲಿ ನೋಡು, ನಮ್ಮ ಹಿಂದಿನ ಕಾಲ ಬೀಸೋ ಕಲ್ನ, ಕುಟ್ಟೋ ಒಣಕೆಗಳನ್ನ. ಹೌದು ಭಾಗ್ಯ, ಇದೊಂದು ರೀತಿಲಿ ದೈಹಿಕ ವ್ಯಾಯಾಮ ಆಗ್ತಿತ್ತು. ಹಾ ಭಾಗ್ಯ, ಇನ್ನೊಂದು ಗೊತ್ತಾ? ಇಂಥ ಕೆಲಸ ಮಾಡಬೇಕಾದ್ರೆ ಆಡ್ತಿದ್ದ ಹಾಡುಗಳೇ ಮುಂದೆ ಜಾನಪದ ಗೀತೆಗಳಾದ್ವು. ನೋಡು ಗಮನ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನೋ ಗಾದೆ ಮಾತು ಇವರಲ್ಲಿ ಎಷ್ಟು ನಿಜವಾಗಿ ಕಾಣ್ತಾ ಇದೆ. ಹೌದು ಭಾಗ್ಯ, ಈಗಿನ ಕಾಲದಲ್ಲಿ ನಮ್ಮಲ್ಲಿ ಒಗ್ಗಟ್ಟೇ ಮಾಯ ಆಗಿದೆ.
ತನ್ ಕೋಳಿ ಕೂಗಿದ್ರೇನೆ ಬೆಳಗಾಗ್ತೈತೆಂದು ಅನ್ಕೊಂಡ ಭೀಮಂಬ ಇಳ್ದೋಯ್ತಿಂದು. ಹುಟ್ಟಿದ್ರೆ ಸೂರ್ಯ ಚಂದ್ರ ಬೆಳಕ ಕೊಡ್ತಾರೆ, ಈ ಭೂಮಿ ಮಂದಿ ಮಾತ್ರ ಬಿಂಕ ಪಡ್ತಾರೆ. ತಿಳ್ಕೊಂಡು ಒಳ್ಳೆ ನೀತಿ ಇದ್ಕೊಂಡು ಬಾಳಿನ ರೀತಿ ಇದ್ಕರು ಮೆಚ್ಚೋ ಹಾಗೆ ನಡ್ಕೋಬೇಕು. ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ, ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ. ಆ ಹಳ್ಳಿಲಿ ಎಲ್ಲ ಜನರು ಲೋಕಾನೇ ಗೊತ್ತಿಲ್ದೋರು, ಅವರೊಳಗೆ ಮುದುಕಿ ಒಬ್ಳು ಡೌಲಿಂದೆ ಮೆರಿತಿದ್ಲು, ಅವಳಂತೂ ಭೋಗಾಟಿ ಜಂಬಗಾತಿ. ಅಲ್ಲಿ ನೋಡ್ ಭಾಗ್ಯ, ಈ ನಾಟಕದಲ್ಲಿ ಅಜ್ಜಿ ಮೂರ್ಖತನಕ್ಕೆ ಅಜ್ಜಿನೇ ನಾಚಿಕೆ ಪಡುವಂತಾಯ್ತು. ಹೌದು ಗಮನ, ಯಾರೇ ಆಗ್ಲಿ ನನ್ನಿಂದಲೇ ಎಲ್ಲ ನಾನಿಲ್ದೆ ಆಗೋದು ಎಂದು ಅಹಂಕಾರ ಪಡಬಾರ್ದು. ಅಷ್ಟೇ ಅಲ್ಲ, ಈ ಚಿಕ್ಕ ಗೀತೆಯಲ್ಲಿ ನಮ್ಮ ಪೂರ್ವಿಕರ ಉಡುಗೆ ತೊಡುಗೆ, ಅವರ ದೈನಂದಿನ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಟ್ರು. ಇಂದಿನ ಆಧುನಿಕ ಸಮಾಜದ ಯುವಜನತೆಗೆ ಇಂತಹ ಕಥೆಗಳು ತುಂಬ ಅವಶ್ಯಕವಾಗಿದೆ.